ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜ್. ನನ್ನ ಹಿಂಬದಿಯಲ್ಲಿ 9 ಫೋಟೋಗಳು ಕಾಣಿಸ್ತಿದ್ದಾವೆ. 9 ನಾಯಕರ ಫೋಟೋಗಳು ಕಾಣಿಸ್ತಿದ್ದಾವೆ. ಯಾಕೆ? 39 ವರ್ಷದ ಅಣ್ಣಾಮಲೈ ಅವರನ್ನ ತಮಿಳುನಾಡಿನ ಬಿಜೆಪಿ ಘಟಕ ನಮ್ಮ ನಾಯಕ ಅಂತ ಒಪ್ಕೊಳ್ಳುತ್ತೆ. ಆದರೆ 47 ವರ್ಷದ ಹಾಲಿ ಶಾಸಕ, ಉಪಾಧ್ಯಕ್ಷರಾಗಿ ಸಾಕಷ್ಟು ಶ್ರಮಿಸಿದಂತಹ ನಾಯಕ BY ವಿಜಯೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಘಟಕ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ಇರುಸು ಮುರುಸು ಆಗ್ತಿದೆಯಾ? ಅಥವಾ ವಿಜಯೇಂದ್ರ ಅವರನ್ನ ಅರಗಿಸಿಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿ ಘಟಕದಲ್ಲಿನ ಒಂದಷ್ಟು ಹಿರಿಯ ನಾಯಕರ ದಂಡು ಹಿಂದೇಟು ಹಾಕ್ತಿರೋದು ಯಾಕೆ? ಅಸಂತೋಷದ ಸೇಡಿಗೆ ವಿಜಯೇಂದ್ರ ಅವರು ಬಲಿಯಾಗಬಹುದಾ? ಅಣ್ಣಾಮಲೈ ಓಕೆ ಅನ್ನೋರು ಯಾಕೆ ವಿಜಯೇಂದ್ರ ಅವರನ್ನ ಬೇಡ ಅಂತಿದ್ದಾರೆ? ಅಥವಾ ಅಣ್ಣಾಮಲೈ ಓಕೆ, ವಿಜಯೇಂದ್ರ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಾಧ್ಯಮದೊಳಗಿನ ವಿಜಯ ವೈಭವ ಹುಸಿಯಾಗಲಿದೆಯಾ? ವಿಜಯೇಂದ್ರ ಅವರ ಸುತ್ತ ಹಿತಶತ್ರುಗಳ ಕೂಟ ಹೊಸದೊಂದು ಷಡ್ಯಂತ್ರವನ್ನ ರೂಪಿಸ್ತಿದೆಯಾ? ನವೆಂಬರ್ 10, 2023 BY ವಿಜಯೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ರಾಜ್ಯದ ಬಿಜೆಪಿ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ಅವತ್ತಿನಿಂದ ಸುಮಾರು ಮುಂದಿನ ತಿಂಗಳು 10ನೇ ತಾರೀಕು ಹೊತ್ತಿಗೆ 2 ತಿಂಗಳಾಗತ್ತೆ. ಆದ್ರೂ ವಿಜಯೇಂದ್ರ ಅವರ ನೇಮಕ ಒಂದಷ್ಟು ಜನರಿಗೆ ಸಾಕಷ್ಟು ಬೇಸರವನ್ನ ತರಿಸಿದೆ. ಆ ನಾಯಕರು ಒಂದು ದಂಡು ವಿಜಯೇಂದ್ರ ಅವರ ವಿಚಾರವಾಗಿ ಅಪಸ್ವರವನ್ನ ಎತ್ತುತ್ತಾನೆ ಇದೆ. ನೋಡಿ, ಲೀಸ್ಟ್ ನೀವು ನೋಡ್ತಾ ಇದ್ದೀರಾ. ದೆಹಲಿಯಲ್ಲಿ ಕೂತು ದಾಳ ಉರುಳಿಸೋ ಮೂಲಕ ಒಂದು ಟೀಮನ್ನ ಮತ್ತೆ BL ಸಂತೋಷ್ ಅವರು ತಮಗೆ ಬೇಕಾದ ರೀತಿಯಲ್ಲಿ ಆಡಿಸ್ತಿದಾರ. BL ಸಂತೋಷ್ ಅವರ ಟೀಮ್ನ ಕಾರಣಕ್ಕೆ BY ವಿಜಯೇಂದ್ರ ಅವರು ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಿದೆಯಾ? ರಾಜ್ಯ ಬಿಜೆಪಿ ಘಟಕದಲ್ಲಿ ಸದ್ಯ ವಿಜಯೇಂದ್ರ ಅವರು ಒಂದು ಅರ್ಥಕ್ಕೆ ಚಕ್ರವ್ಯೂಹದ ಮಧ್ಯೆ ನಿಂತಿರುವಂತಹ ಅಭಿಮನ್ಯುವಿನ ರೀತಿಯಲ್ಲಿ ಕಾಣ್ತಾರೆ. ನಾನು ಅವರನ್ನ ಹೊಗಳಬೇಕು ಅಂತ ಹೇಳ್ತಿರುವಂತಹ ಸಂಗತಿ ಅಲ್ಲ. ಯಾಕಂದ್ರೆ ಕಳೆದ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುಂಚೆ ಖುದ್ದು MP ರೇಣುಕಾಚಾರ್ಯ ಅವರು ಒಂದು ಮಾತು ಹೇಳಿದ್ರು. ಅಲ್ರಿ, ನಮ್ಮ ಮುಂದೆ ಸೆಲ್ಯೂಟ್ ಹೊಡ್ಕೊಂಡು ಓಡಾಡ್ತಿದ್ದಂತಹ ಹುಡುಗ, ಚಿಕ್ಕ ಹುಡುಗ, ಆ ಹುಡುಗನನ್ನ ಉಸ್ತುವಾರಿ ಮಾಡಿ ಕಳಿಸಿದ್ದಾರೆ. ಅಣ್ಣಾಮಲೈ ನಮ್ಮ ಮುಂದೆ ಬಂದು ನಿಂತಾಗ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕಾ ಅನ್ನುವಂತಹ ಮಾತನ್ನ ಹೇಳಿದ್ರು. ವಯಸ್ಸಿನ ಲೆಕ್ಕಕ್ಕೆ ನೋಡಿದ್ರೆ ವಿಜಯೇಂದ್ರ ಅವರಿಗಿಂತ ಸುಮಾರು 7-8 ವರ್ಷ ಸಣ್ಣವರಾದಂತಹ ಅಣ್ಣಾಮಲೈ ಒಂದು ರಾಜ್ಯದ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಬಯಸುವಂತಹ ಟೀಮ್. ಯಾಕಂದ್ರೆ ಅಣ್ಣಾಮಲೈ ಅವರ ನೇಮಕದ ವಿಚಾರದಲ್ಲಿ ತಮಿಳುನಾಡಿನ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಅಣ್ಣಾಮಲೈ ಅವರನ್ನ ನೇಮಕ ಮಾಡುವಂತಹ ವಿಚಾರದಲ್ಲಿ CT ರವಿ ಅವರು, BL ಸಂತೋಷ್ ಅವರು ಬಹುದೊಡ್ಡ ಪ್ರಭಾವವನ್ನು ಬೀರಿದ್ರು. ಅದೇ ನಾಯಕರು ಇಲ್ಲಿಗೆ ಬಂದಾಗ ಅಣ್ಣಾಮಲೈ ಅವರಿಗಿಂತ ಸೀನಿಯರ್, ಸಾಕಷ್ಟು ಕೆಲಸ ಮಾಡಿರುವಂತಹ ನಾಯಕ ಯಡಿಯೂರಪ್ಪ ಅವರ ಪುತ್ರ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಕೆಲಸ ವಿಷಯ ಬಂದರೆ ಕೆಲಸ, ಲೆಗೆಸಿ ವಿಷಯ ಬಂದರೆ ಲೆಗೆಸಿ ಎಲ್ಲವೂ ಇರುವಂತಹ ಅತಿ ದೊಡ್ಡ ಲಿಂಗಾಯತ ಸಮುದಾಯದ ಸೆಕೆಂಡ್ ಜನರೇಷನ್ ಲೀಡರ್ ಆಗಿರುವಂತಹ ವಿಜಯೇಂದ್ರ ಅವರನ್ನ ಒಪ್ಕೊಳ್ಳೋದಕ್ಕೆ ಯಾಕೆ ರೆಡಿ ಇಲ್ಲ? ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ರಿಂದ ಶುರು ಮಾಡೋಣ. ಹೇಳ್ತಾರೆ, ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಎರ್ರಾಬಿರಿ ರೇಟ್ಗೆ, ಕಡಿಮೆ ರೇಟ್ನ ಬೆಲೆ ಎರ್ರಾಬಿರಿ ರೇಟಿಗೆ ಖರೀದಿ ಮಾಡಿ 40,000 ಕೋಟಿ ಅವ್ಯವಹಾರ ಮಾಡಿದ್ದಾರೆ. ಸಾಕ್ಷಿ ಇದೆ, ನನ್ನನ್ನ ನಾನು ಕೊಡ್ತೀನಿ, ನನ್ನ ಉಚ್ಚಾಟನೆ ಮಾಡಲಿ ಅನ್ನುವಂತಹ ಸವಾಲನ್ನು ಎಸಿತಾರೆ. ಅಷ್ಟೇ ಅಲ್ಲ, ವಯಸ್ಸಲ್ಲಿ ಸಣ್ಣವರಾದಂತಹ ವಿಜಯೇಂದ್ರ ಅವರು ನನಗಿಂತ ಹಿರಿಯರಿದ್ದಾರೆ, ನನ್ನ ಅಣ್ಣನ ಸಮಾನರು, ನಾನು ಅವರ ಮನೆಗೆ ಹೋಗಿ ನಮ್ಮ ಮಧ್ಯೆ ಇರುವಂತಹ ಮನಸ್ತಾಪಗಳೇನಾದ್ರೂ ಇದ್ರೆ ಬಗೆಹರಿಸ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ರೆ ಖುದ್ದು ಯತ್ನಾಳ್ ಹೇಳ್ತಾರೆ, ನಮ್ಮ ಮನೆಗೆಲ್ಲ ಅವ್ರು ಬರೋದು ಬೇಕಿಲ್ಲ ಅಂತ. ಇದು ಯತ್ನಾಳ್ರ ವಿಚಾರ. ಸದಾನಂದ ಗೌಡ್ರು ಒಂದು ಕಾಲಕ್ಕೆ ಯಡಿಯೂರಪ್ಪ ಅವರು
ನಿಮ್ಮ ಜಾಗದಲ್ಲಿ ಯಾರು ಬಂದು ಕೂರ್ಬೇಕು ಅಂದಾಗ ಸದಾನಂದ ಗೌಡರನ್ನ ತಂದು ಕೂರಿಸಿದ್ರು. ಅಷ್ಟರ ಮಟ್ಟಿಗಿನ ಒಂದು ಬಾಂಧವ್ಯ ಇತ್ತು. ಅದೇ ಸದಾನಂದ ಗೌಡರು ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಕಾರಣ ಇಷ್ಟೇ, ಒಂದು ತಿಂಗಳ ನಂತರದಲ್ಲಿ ನವೆಂಬರ್ 10 ವಿಜೇಂದ್ರ ಅವರ ನೇಮಕ ಆಯಿತು ರಾಜ್ಯಾಧ್ಯಕ್ಷ. ಅದಾಗಿ ಒಂದು ತಿಂಗಳ ನಂತರದಲ್ಲೇ ಪದಾಧಿಕಾರಿಗಳ ನೇಮಕ ಆಗುತ್ತೆ. ಪದಾಧಿಕಾರಿಗಳ ನೇಮಕ ಏಕಪಕ್ಷೀಯವಾಗಿ ನಡೆದಿದೆ. ಯಾರ ಹಿರಿಯರ ಮಾತನ್ನು ಕೇಳಿಲ್ಲ. ಅಲ್ಲಿ ಹಿರಿಯರಿಗೆ ಅವಕಾಶ ಕೊಡಬೇಕಿತ್ತು ಅನ್ನುವಂತಹ ಒಂದು ಅಪಸ್ವರವನ್ನ ಸದಾನಂದ ಗೌಡರು ಎತ್ತಿದ್ದಾರೆ. ಈ ಅಪಸ್ವರಕ್ಕೆ ಮತ್ತೆ ಯಡಿಯೂರಪ್ಪ ಅವರು ತಮ್ಮ ಜಾಗದಲ್ಲಿ ಇಂಥವರೇ ಕೂರ್ಲಿ ಅಂತ ಆಯ್ಕೆ ಮಾಡಿದಂತಹ ವ್ಯಕ್ತಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಧ್ವನಿಗೂಡಿಸ್ತಾರೆ. ಸದಾನಂದ ಗೌಡರು ಹೇಳಿದ್ ಸರಿ ಇದೆ ಅಂತ ಹೇಳ್ತಾರೆ. ಇದು ಯಾವ ಕೂಟ? ಶತ್ರುಗಳ ಕೂಟವೋ ಹಿತಶತ್ರುಗಳ ಕೂಟವೋ? ಮುಂದುವರೆದು ಅರವಿಂದ ಲಿಂಬಾವಳಿಯವರು ಹೇಳ್ತಾರೆ, ಶಿವಮೊಗ್ಗದಲ್ಲಿ ನಿಂತ್ಕೊಂಡು ನೋಡಿ, ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಅಲ್ಲಿ ನಿಲ್ಲದಂತಹ ಬಂಗಾರಪ್ಪ ಅವರು ಒಂದು ಕಡೆ, ಆದ್ರೆ ಆ ರೋಡಿನ ಆ ಬದಿಯ ಜಮೀನು ನಂದು, ಈ ಬದಿ ಆಸ್ತಿ ನಿಮ್ದು ಅನ್ನೋ ರೀತಿಯಲ್ಲಿ ಇಲ್ಲಿನ ನಾಯಕರು ಮಾಡ್ಕೊಂಡು ಕೂತಿದ್ದಾರೆ. ಈಶ್ವರಪ್ಪ ಯಡಿಯೂರಪ್ಪ ಅವರ ವಿಚಾರವಾಗಿ ಪರೋಕ್ಷವಾಗಿ ಅವರದ್ದೇ ಜಿಲ್ಲೆಯಲ್ಲಿ ನಿಂತ್ಕೊಂಡು ಮಾತಾಡಿ ಬರ್ತಾರೆ. ನಮ್ಮ ನಾಯಕರು ಸರಿ ಇಲ್ಲ ಅಂತ ಹೇಳ್ತಾರೆ. ಅರವಿಂದ ಲಿಂಬಾವಳಿ ಅವರ ಟೀಮ್ ಯಾವುದು? ಅವ್ರು ಯಾರು? ಇನ್ನು ವಿ ಸೋಮಣ್ಣ ಅವರ ವಿಚಾರಕ್ಕೆ ಬಂದ್ರೆ, ವಿಜಯೇಂದ್ರ ಅವರು ಉಪಾಧ್ಯಕ್ಷರಾಗಿದ್ದಾಗಿನಿಂದಲೂ ಕೂಡ ಹುಡುಗ ವಿಜಯೇಂದ್ರ ನನ್ನ ಮುಂದೆ ಓಡಾಡ್ಕೊಂಡಿದ್ದವನು ಅನ್ನೋ ಮಾತನ್ನ ಹೇಳೋ ಮೂಲಕ ವಿಜಯೇಂದ್ರ ಅವರ ಅಭಿಮಾನಿಗಳ ಒಂದು ಕೋಪಕ್ಕೆ ತುತ್ತಾಗ್ತಾರೆ. ಹಲವು ವೇದಿಕೆಗಳ ಮೇಲೆ ವಿಜಯೇಂದ್ರ ಮತ್ತು ಸೋಮಣ್ಣ ಅವರು ಒಟ್ಟಿಗೆ ಕಾಣಿಸ್ಕೊಂಡಾಗ BYV ಅಭಿಮಾನಿಗಳು ಸಾಕಷ್ಟು ಕ್ವಾಟ್ಲೆ ಕೂಡ ಕೊಟ್ರು ಸೋಮಣ್ಣ ಅವರಿಗೆ. ಈಗಲೂ ಕೂಡ ಸೋಮಣ್ಣ ಅವರು ಡೆಲ್ಲಿಗೆ ಬಂದು ನಿಮ್ಮ ಮನಸ್ತಾಪಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಒಂದು ಸಂಧಾನಕ್ಕೆ ಕರೆದ್ರೂ ಕೂಡ ಇದುವರೆಗೂ ಹೋಗಿಲ್ಲ. ಯತ್ನಾಳ್ರು ನಾನು ಮನೆಗೆ ಬರ್ತೀನಿ ಅಂದ್ರೂ ಹೋಗ್ತಿಲ್ಲ. ಯತ್ನಾಳ್ರೇ ಬಯಸ್ತಿಲ್ಲ. ಯಾಕೆ ಇಷ್ಟೆಲ್ಲ ಆಗ್ತಿದೆ? ಇದ್ರ ಜೊತೆಲಿ ಮತ್ತೊಂದು ಫೋಟೋ ನೀವು ಕಾಣಬಹುದು, ಕುಮಾರಸ್ವಾಮಿ ಅವರದ್ದು. ನೋಡಿ, ಇತ್ತೀಚೆಗೆ ಇಡೀ ದೇವೇಗೌಡರ ಕುಟುಂಬ, ರೇವಣ್ಣ ಅವರಿದ್ರು, ಅವ್ರ ಮಗ ಇದ್ದ, ಅವರ ಅಳಿಯ ಇದ್ರು, ಕುಮಾರಸ್ವಾಮಿ ಅವರಿದ್ರು, ಎಲ್ಲರೂ ಕೂಡ ಇದ್ರು. ಏನಕ್ಕೆ ಹೋಗಿದ್ರು? ಬಿಜೆಪಿ JDS ಮೈತ್ರಿಯ ವಿಚಾರಕ್ಕೆ ಮಾತುಕತೆಗೆ ಹೋಗಿದ್ರು. ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಒಂದು ಹಾಜರಿ ಇರಬೇಕಿತ್ತಲ್ವಾ? ಯಾಕಿರ್ಲಿಲ್ಲ? ಅಂದ್ರೆ ಕಾಟಾಚಾರಕ್ಕೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದಾರ? ಅಥವಾ ದೆಹಲಿಯಲ್ಲಿ ಕೂತಿರುವಂತಹ ಪ್ರಭಾವಿ ನಾಯಕರೊಬ್ರು ವಿಜೇಂದ್ರ ಅವರು ಅಲ್ಲಿ ಕಾಣಿಸಬಾರ್ದು ಅಂತ ಷರತ್ತು ವಿಧಿಸಿದ್ರ? ಅಲ್ಲಿ ಬರದಂತೆ ನೋಡ್ಕೊಂಡ್ರ? ಅಥವಾ ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಬಯಸಿದ್ರ? ಎಲ್ಲರೂ ಕೂಡ ಒಂದು ಸಾಲಿಗೆ ಬಂದು ನಿಲ್ತಾ ಇದ್ದಾರೆ. ಒಂದು ಲಿಂಕ್ಗೆ, ಒಬ್ಬ ವ್ಯಕ್ತಿಯ ಅಣತಿಗೆ ಬಂದು ನಿಲ್ತಿದ್ದಾರೆ. ಏನಾಗ್ತಿದೆ? ಸ್ಪಷ್ಟವಾಗಿ ಗೋಚರವಾಗುತ್ತೆ. BY ವಿಜೇಂದ್ರ ಅವರಿಗೆ ಮಹಾ ಸವಾಲುಗಳು. ಚಕ್ರವ್ಯೂಹದಲ್ಲಿ ಸಾಕಷ್ಟು ರಣತಂತ್ರಗಳಿದ್ವು, ಆದ್ರೆ ಇಲ್ಲಿ ಸವಾಲುಗಳ ವ್ಯೂಹಗಳೇ ಇದಾವೆ ವಿಜೇಂದ್ರ ಅವರ ಮುಂದೆ. ಈಗ ಬಂಡಾಯಗಾರರು ಕೊಡ್ತಿರುವಂತಹ ಕಾರಣಗಳೇನು? ಏಕಪಕ್ಷೀಯ ನಿರ್ಧಾರದಂತೆ ಪದಾಧಿಕಾರಿಗಳ ನೇಮಕ ಆಗಿದೆ, ನಮಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಒಂದನೇದು. ಎರಡನೇದು, ವಿಪಕ್ಷ ನಾಯಕ ದಕ್ಷಿಣ ಕರ್ನಾಟಕದವರು ಆರ್ ಅಶೋಕ್ ಅವರು, ರಾಜ್ಯಾಧ್ಯಕ್ಷ ದಕ್ಷಿಣ ಕರ್ನಾಟಕದವರು BY ವಿಜೇಂದ್ರ ಅವರು. ಉತ್ತರ ಕರ್ನಾಟಕಕ್ಕೆ ಏನ್ ಕೊಟ್ರಿ? ಉತ್ತರ ಕರ್ನಾಟಕವನ್ನ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಒಕ್ಕಲಿಗ ಸಮುದಾಯದ ಬಿಜೆಪಿಯೊಳಗಿನ ಒಂದು ಬಣ ಇತ್ತಲ್ಲ, ಅಶ್ವಥ್ ನಾರಾಯಣ ಅವರು ಇರಬಹುದು, ಆರ್ ಅಶೋಕ್ ಅವರು ಇರಬಹುದು, ಸುಧಾಕರ್ ಅವರು ಇರಬಹುದು. ಇದರಲ್ಲಿ ಅಶೋಕ್ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಅಶ್ವಥ್ ನಾರಾಯಣ ಅವರು ರಾಜ್ಯಾಧ್ಯಕ್ಷ ಆಗಬಹುದು ಅನ್ನೋ ಚರ್ಚೆ ನಡೀತಿತ್ತು. ಅವ್ರಿಗೆ ಯಾವ ಅವಕಾಶ ಸಿಕ್ಕಿಲ್ಲ. ಈ ಬಂಡಾಯಗಾರರು ಎಲ್ಲಿಗೆ ಬಂದು ನಿಲ್ತಾರೆ? ಮತ್ತೆ ಯಾರ ಅಣತಿಯ ಸಾಲಿಗೆ ಬಂದು ನಿಲ್ತಾರೆ? ದೆಹಲಿಯ ನಾಯಕರ ಹತ್ರ ಬೊಟ್ಟು ಮಾಡಿ ತೋರಿಸಬಹುದು. ಒಂದು ಕ್ರೊನಾಲಜಿ ನೋಡಿದ್ರೆ ನವೆಂಬರ್ 10ರ ನಂತರದಲ್ಲಿ ಬಿಜೆಪಿಯ ಬಂಡಾಯ ಸಾಕಷ್ಟು ಜೋರಾಗ್ತಿದೆ. ಬೆಂಕಿ ಧಗಧಗ ಹೊತ್ಕೊಂಡು ಉರಿತಾ ಇದೆ. ಪದಾಧಿಕಾರಿಗಳನ್ನೇ ನೋಡಿ, ಇಲ್ಲಿ ಒಕ್ಕಲಿಗ ಸಮಾಜ ಮತ್ತು ಪಂಚಮಸಾಲಿ ಲಿಂಗಾಯತ ಸಮಾಜ ಇಬ್ರು ಕೂಡ 2024ರ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಯಾವ ರೀತಿ ವರ್ತಿಸಬಹುದು? 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡು ಈ ಸಲ ನಾನು
ಈ ಚುನಾವಣೆಯನ್ನು ಗೆಲ್ಲಿಸ್ತೀನಿ ಅಂತ ನಿಂತಿದ್ದಂತಹ BL ಸಂತೋಷ್ ಅವರ ಬಣ ಕಾದಾಡಿ ಗುದ್ದಾಡಿ 66 ಸ್ಥಾನಕ್ಕೆ ಬಂತು. ಈ ಸಂದರ್ಭ BSY ಬಣ ಬೆಂಬಲಿಸಿರ್ಲಿಲ್ವಾ? ಬೆಂಬಲಿಸದ ಕಾರಣಕ್ಕೆ ಇಂಥ ರಿಸಲ್ಟ್ ಬಂತ, ಅಥವಾ ಒಳ ಒಪ್ಪಂದ ಏನಾದರೂ ಆಗಿತ್ತ ಯಡಿಯೂರಪ್ಪ ಅವ್ರಿಗೂ ಮತ್ತೊಂದು ಪಕ್ಷದ ನಾಯಕರಿಗೂ? ಈ ಎಲ್ಲ ಪ್ರಶ್ನೆಗಳ ಜೊತೆಯಲ್ಲಿ ವಿಜಯೇಂದ್ರ ಅವರನ್ನ ಮುಂದಿರಿಸಿಕೊಂಡು ಈಗ ಅವರನ್ನ ಬಲಿಪಶು ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರು ಮಾಡಿದ್ರಲ್ಲ, 2024 ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಕೊಡ್ತೀವಿ ನೋಡಿ ಅನ್ನುವ ಸ್ಥಿತಿಗೆ BL ಸಂತೋಷ್ ಬಣ ಬಂದು ನಿಂತಿದ್ಯಾ? ಸಿಂಪಲ್, ಏನು ಎಕ್ಸ್ಟ್ರಾ ಹೇಳೋದೇ ಇಲ್ಲ. 39 ವರ್ಷದ ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾದ್ರೆ ಹುಬ್ಬಿ ಖುಷಿಯಿಂದ ಕುಣಿದಾಡುವಂತಹ BL ಸಂತೋಷ್ ಟೀಮ್ 47 ವರ್ಷದ BY ವಿಜೇಂದ್ರ ಅವರ ನೇಮಕವನ್ನ ಪರೋಕ್ಷವಾಗಿ ವಿರೋಧಿಸ್ತಿರೋದು ಯಾಕೆ? ಪದಾಧಿಕಾರಿಗಳ ನೇಮಕದಲ್ಲೂ ಕೂಡ ಹಳೆ ಬೇರು ಹೊಸ ಚಿಗುರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಪ್ರಯೋಗಕ್ಕೆ ಇಳಿದಿರುವಂತಹ ವಿಜೇಂದ್ರ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಲ್ವಾ? 2023 ರಿಸಲ್ಟ್ ನ ಸೇಡನ್ನ BL ಸಂತೋಷ್ ಟೀಮ್ ತೀರಿಸಿಕೊಳ್ಳುತ್ತೆ ಅನ್ನೋದಾದ್ರೆ ವಿಜೇಂದ್ರ ಅವರ ಪ್ರಯೋಗ, ಶ್ರಮ, ಪ್ರಯತ್ನ ಎಲ್ಲವೂ ಕೂಡ ಏನಾಗಬೇಕು? ಅಣ್ಣಾಮಲೈ ಓಕೆ ಅನ್ನೋರು ವಿಜಯೇಂದ್ರ ಯಾಕೆ ಅಂತಿದ್ದಾರೆ? ಯಾಕೆ ವಿಜೇಂದ್ರ ಅವರ ಮುಂದಿರುವಂತಹ ಸವಾಲುಗಳ ದೊಡ್ಡ ಕೋಟೆಯನ್ನ, ವ್ಯೂಹವನ್ನ ಹೇಗೆ ಭೇದಿಸ್ತಾರೆ?